ಹಿರಿಯರೇ, ಸೋದರ ಸೋದರಿಯರೇ, ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯ ಸರ್ಕಾರ ಬೇರೆ ಸಮಾಜದ ನಿಗಮ ಮಂಡಳಿಗಳ ಅಭಿವೃದ್ಧಿ ಮಂಡಳಿಗಳನ್ನು ರಚಿಸಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕು ಅಂಥೇಳಿ ರಾಜ್ಯದಾದ್ಯಂತ ರಜಪೂತ್ ಮಹಾಸಭಾದಿಂದ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಈ ದಿವಸ ಮಾಡ್ತಾ ಇದ್ದೇವೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ ನಮ್ಮ ಸಹೋದರರು ಹೇಳ್ದಂಗೆ ರಜಪೂತ್ ಸಮಾಜ ಬಹಳ ಹಿಂದಿನಿಂದಲೂ ದೇಶದ ಗಡಿಯನ್ನು ಕಾಯ್ದಂಥದ್ದು, ಮಹಾರಾಜರ ಕಾಲದಲ್ಲಿ ರಾಜ್ಯವನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿರತಕ್ಕಂಥದ್ದು ಈ ಸಣ್ಣ ರಜಪೂತ್ ಸಮಾಜದವರು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಕರ್ನಾಟಕ ರಾಜ್ಯದ ಜನಸಂಖ್ಯೆಯ 1%ಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಉಳ್ಳುವ ಒಂದು ರಜಪೂತ್ ಸಮಾಜ ಅತ್ಯಂತ ಸಣ್ಣ ಸಮಾಜ. ಈ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕು ಅಂಥೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕು ರಜಪೂತ್ ಸಮಾಜದಿಂದ ಒತ್ತಾಯವನ್ನು AC ಅವರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಮಾನ್ಯ AC ಸಾಹೇಬರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಮುಖ್ಯಮಂತ್ರಿಗಳು ಕೂಡ ನಮ್ಮ ರಜಪೂತ್ ಮಹಾಸಭಾದ ವತಿಯಿಂದ ಏನು ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಲಿಕ್ಕೆ ನಮ್ಮೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನು ಪರಿಗಣಿಸಿ ಕೂಡಲೇ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ರಾಜ್ಯಾದ್ಯಂತ ಈ ಒಂದು ಕ್ಷತ್ರಿಯ ರಜಪೂತ್ ಸಮಾಜ ಈಗಾಗಲೇ ಹೋರಾಟ ಮಾಡ್ತಾ ಇದ್ದೆ. ನಮಗೂ ಒಂದು ಅಭಿವೃದ್ಧಿ ಮಂಡಳಿ, ನಮಗೂ ಒಂದು ನಿಗಮ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೆ. ರಾಜ್ಯದಲ್ಲಿ ನಮ್ಮದೇ ಆದ ಒಂದು ಸ್ಥಾನಮಾನ ಇದೆ. ಹಿಂದೆ ಧರ್ಮಸಿಂಗ್ರವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಈ ಒಂದು ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ಈಗ ಕೂಡ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅವರ ಮಗ ಅಜಯ್ ಸಿಂಗ್ರವರು ಕೂಡ ಇದ್ದಾರೆ. ನಾವು ಅವರಿಗೊಂದು ಮನವಿ ಮಾಡ್ಕೊತಾ ಇದ್ದೇವೆ. ನಮ್ಮ ಸಮಾಜ ತುಂಬ ಹಿಂದುಳಿದಿದೆ, ನಾವು ಹಿಂದುಳಿಬಾರ್ದು, ಮುಂದೆ ನಾವು ಬರಬೇಕು ಅನ್ನೋಕ್ಕೋಸ್ಕರ ಈ ಒಂದು ಹಳ್ಳಿಯಲ್ಲೂ ಕೂಡ ತಾಲೂಕಿನಾದ್ಯಂತ ಈ ಒಂದು ನಮ್ಮ ಸಮಾಜ ಅಭಿವೃದ್ಧಿಗೋಸ್ಕರ ಹೋರಾಟ ಆಗ್ತಿದೆ. ಎಲ್ಲ ಸಮಾಜಕ್ಕೆ ಯಾವುದೇ ರೀತಿಯ ಸೌಕರ್ಯ ಇದೆ ಅದೇ ಥರ ಸೌಕರ್ಯವನ್ನು ನಮ್ಮ ಸಮಾಜಕ್ಕೆ ನೀಡಬೇಕಂತೇಳಿ ಮುಖ್ಯಮಂತ್ರಿಯಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ವಿರಳವಾಗಿ ವಾಸಿಸುತ್ತಿದ್ದಾರೆ. ನಾವು ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಾಗಿದ್ದೇವೆ. ನಮ್ಮ ಸಮಾಜದ ಜನರು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅತಿ ಹಿಂದುಳಿದಿದ್ದೇವೆ. ನಮ್ಮ ಸಮಾಜದವರು ಸರ್ಕಾರಿ ಹುದ್ದೆಗಳಲ್ಲಿ ಒಂದು ರಾಜಕೀಯ ಸ್ಥಾನಮಾನ ಪಡೆಯಲು ಅತಿ ಹಿಂದುಳಿದಿದ್ದಾರೆ. ನಮ್ಮ ಸಮಾಜದ 90% ಜನ ಬಡವರಿದ್ದು ಇವರು ಸಣ್ಣ ಪುಟ್ಟ ಕಾರ್ಮಿಕರಾಗಿ, ಕುಶಲಕರ್ಮಿಗಳಾಗಿ ಹಾಗೂ ಬೇಸಾಯಗಾರರಾಗಿ ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ನಮ್ಮ ಸಮಾಜದ ಬಾಂಧವರಿಗೆ ಸರ್ಕಾರದ ಯಾವುದೇ ಸಹಾಯ ಸೌಲಭ್ಯ ದೊರೆಯದೇ ಇರುವುದರಿಂದ ಇನ್ನು ಬಡತನದಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ. ಕಾರಣ ನಮ್ಮ ಸಮಾಜದವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸುಧಾರಣೆಯಾಗಲು ಮತ್ತು ಅಭಿವೃದ್ಧಿ ಹೊಂದಲು ಸರ್ಕಾರದ ಸಹಾಯ ಅತಿ ಅವಶ್ಯವಾಗಿರುತ್ತದೆ. ಕಾರಣ ಘನ ಸರ್ಕಾರದವರು ರಜಪೂತ್ ಸಮಾಜದ ಅಭಿವೃದ್ಧಿಗಾಗಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಈ ಜನರನ್ನು ಅಭಿವೃದ್ಧಿ ಹೊಂದಲು ಸಹಕಾರ ಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ಈ ಮನವಿಯನ್ನು ತಮ್ಮ ಶಿಫಾರಸಿನೊಂದಿಗೆ ಮಾನ್ಯ ಮುಖ್ಯಮಂತ್ರಿ ಕಳಿಸಿಕೊಡಬೇಕಾಗಿ ತಮ್ಮ ವಿನಂತಿ. ರಾಜ್ಯದಲ್ಲಿ ರಜಪೂತ್ ಸಮಾಜ ಬಾಂಧವರು ಬೆರಳೆಣಿಕೆಯಷ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಜನಸಂಖ್ಯೆಯ 1%ಕ್ಕಿಂತ ಕಡಿಮೆ ನಮ್ಮ ರಜಪೂತ್ ಸಮಾಜ ಬಾಂಧವರು ಇದ್ದಾರೆ ರಾಜ್ಯದಲ್ಲಿ. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳ ರಜಪೂತ್ ಸಮಾಜ ಬಾಂಧವರು, ತಾಲೂಕು ಸಮಿತಿಗಳ ರಜಪೂತ್ ಸಮಾಜ ಬಾಂಧವರ ಆದಿಯಾಗಿ ಎಲ್ಲ ಸಹೋದರರು ಕೂಡಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ AC, DC ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ರಾಜ್ಯದ ರಜಪೂತರ ಅಭಿವೃದ್ಧಿ ಮಂಡಳಿಯನ್ನು ಕೂಡಲೇ ನಿರ್ಮಿಸಬೇಕು ಅಂಥೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ಸಮಾಜದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ಅನುಗುಣವಾಗಿ ಈ ದಿವಸ ಸಾಗರದ AC ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿವಸ ಇಡೀ ರಾಜ್ಯದಲ್ಲಿ ಸಮಾವೇಶವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಅರ್ಪಿಸಿ ರಾಜ್ಯದ